ಪ್ರಪಂಚದ ಅತ್ಯಂತ ನಿಗೂಢ ದೇವಸ್ಥಾನ. ಯಾವತ್ತು ಈ ನಂದಿ ಈ ಬಸವ ಎದ್ದು ಕೂಗುತ್ತೋ ಅವತ್ತು ಕಲಿಯುಗದ ಅಂತ್ಯ ಅಂತ ಹೇಳಿ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಈ ನಂದಿ ಇವತ್ತಿಗೂ ಬೆಳೀತಾ ಇದೆ. ಇದನ್ನ ದೇವಸ್ಥಾನದವರು ಜನಗಳು ಹೇಳೋದಲ್ಲ, ಆರ್ಕಿಯಾಲಜಿಕಲ್ ಸರ್ವೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಅದಕ್ಕೆ ಸಾಕ್ಷಿ, ಮೊದಲು ಇದರ ಸುತ್ತ ಪ್ರದಕ್ಷಿಣೆ ಹಾಕ್ಬೋದಿತ್ತು, ಆದರೆ ಈಗ ಪ್ರದಕ್ಷಿಣೆ ಹಾಕುವಷ್ಟು ಜಾಗ ಇಲ್ಲ. ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಕಲ್ಯಾಣಿ, ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ನಾನವನ್ನ ಮಾಡಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ರು. ಹಾಗಾಗಿ ಈ ಕಲ್ಯಾಣಿಯಲ್ಲಿದೆ ಒಂದು ವಿಶೇಷವಾದಂತ ಒಂದು ಶಕ್ತಿ. ಹಾಗೆ ಈ ನಿಗೂಢ ದೇವಸ್ಥಾನದ ಮೇಲೆ ಕಾಗೆಗಳ ಹಾರಾಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡಬೇಕಾದ್ರೆ ಭಂಗವನ್ನ ಮಾಡ್ತು ಅಂತ ಹೇಳಿ ಕಾಗೆಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಾಪ. ಹಾಗಾಗಿ ಇಲ್ಲಿ ಆಕಾಶ ದೀಪವನ್ನು ಒಂದು ಆಚರಣೆ ನಡೆಯುತ್ತೆ. ಬೆಟ್ಟದ ತುದಿಗೆ ಹೋಗಿ ಒಂದು ದೀಪವನ್ನು ಹಚ್ಚಲಾಗತ್ತೆ. ಇದು ಶನಿ ದೋಷಕ್ಕೆ ಪರಿಹಾರ ಅಂತ ಕೂಡ ಹೇಳಲಾಗತ್ತೆ. ಶ್ರೀಮನ್ನಾರಾಯಣ ಲಕ್ಷ್ಮಿಯನ್ನ ಹರಸುತ್ತಾ ಹುಡುಕುತ್ತಾ ಭೂಮಂಡಲಕ್ಕೆ ಬಂದಾಗ ಮೊದಲನೇ ಹೆಜ್ಜೆ ಇಟ್ಟಿದ್ದು ಇದೇ ಯಾಗಂಟಿನಲ್ಲಿ ಅಂತ ಹೇಳಲಾಗತ್ತೆ. ಹಾಗೆ ಇಲ್ಲಿರ್ತಕ್ಕಂಥ 2 ನಿಗೂಢ ಗುಹೆಗಳು, ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ಯಾಗಂಟಿ ದೇವಸ್ಥಾನ. ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಾಗಂಟಿಗೆ ಹೋಗಿ ಒಮ್ಮೆ ದರ್ಶನವನ್ನ ಮಾಡಿ ಬನ್ನಿ. ಯಾವತ್ತೂ ನೀವು ದರ್ಶನ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ಶಿವನನ್ನ ಮನುಷ್ಯನ ರೂಪದಲ್ಲಿ ನೋಡ್ಬೋದು. ಈ ಆಂಧ್ರ ಸೀರೀಸ್ ನಲ್ಲಿ ತುಂಬಾ ದೇವಸ್ಥಾನಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ನೋಡ್ಬೋದು, ಏನೆಲ್ಲ ಪ್ಲಾನ್ ಮಾಡ್ಬೋದು ಅಂತ ಹೇಳಿ ಯಾರೆಲ್ಲ ಈ ಆಂಧ್ರ ಸೀರೀಸ್ನ ನೋಡ್ತಾ ಇಲ್ಲ ಅವರು ಈ ಹಿಂದಿನ ವಿಡಿಯೋಗಳು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಯಾವೆಲ್ಲ ದೇವಸ್ಥಾನಗಳನ್ನ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಕವರ್ ಮಾಡ್ಬೋದು ಅಂತ ಹೇಳಿ. ಬನ್ನಿ, ಈ ನಿಗೂಢ ಯಾಗಂಟಿ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದೆಲ್ಲ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸಿಕ್ಕಾಪಟ್ಟೆ ಜನ ಅವರೇ ಇವರು. ಯಾಗಂಟಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ನೇಹಿತರೆ, ನಾವಿವಾಗ ಹೋಗ್ತಾ ಇರೋದು ಕಲ್ಯಾಣಿ ಕಡೆಗೆ. ಇದೇ ಕಲ್ಯಾಣಿನೇ ವರ್ಷ ಪೂರ್ತಿ ಇರತ್ತೆ. ನೀರು ಯಾವಾಗಲೂ ಕಮ್ಮಿ ಆಗೋದಿಲ್ಲ. ಅಗಸ್ತ್ಯ ಋಷಿಗಳು, ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡಿರ್ತಕ್ಕಂಥ ಒಂದು ಕಲ್ಯಾಣಿ ಇದು. ಸ್ನೇಹಿತರೆ, ಬಹಳ ಶಕ್ತಿ ಇರ್ತಕ್ಕಂಥ ಒಂದು ಕಲ್ಯಾಣಿ ಇದು. ನೀರಿಗೇನೋ ಹಾಕಿರ್ಬೇಕಲ್ಲ ಇವರು. ಪೇಂಟ್ ಮಾಡಿರೋದು ಸುಣ್ಣದ್ದು. ಅಲ್ಲಿ ನಂದಿ ಬಾಯಲ್ಲಿ ನೀರು ಬರುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ಕೆತ್ತನೆಗಳನ್ನು ಕೂಡ ನೋಡ್ಬೋದು. ಕಲ್ಯಾಣಿ ಸುತ್ತನೂ ಇದೆ ಆ ಕೆತ್ತನೆಗಳು. ಬನ್ನಿ, ಇಲ್ಲಿ ನಂದಿ ಬಾಯಲ್ಲಿ ಯಾವಾಗಲೂ ನೀರು ಬರ್ತಾ ಇರತ್ತಂತೆ. ಆ ಜಾಗನ್ನ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಮೇಲಿಂದ ನೀರು ಬೀಳತ್ತೆ. ನಂದಿ ಇಲ್ಲಿ ಬಾಯಲ್ಲಿ ಬರತ್ತೆ. ಎಲ್ಲ ಫುಲ್ ಪಾಚಿ ಆಗ್ಬಿಟ್ಟಿದೆ. ನೀರು ಯಾವಾಗಲೂ ಹರಿಯೋದಲ್ಲ.
ಸ್ನೇಹಿತರೆ, ಅಗಸ್ತ್ಯರು ಶಿವನ ಕುರಿತು ಅಲ್ಲಿ ಏನು ಗುಹೆ ಇದೆ ಅಲ್ಲಿ ಧ್ಯಾನ ಹೋಗ್ಲಿಕ್ಕೆ ಮುಂಚೆ ಇದೇ ಕಲ್ಯಾಣಿನಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಕಲ್ಯಾಣಿ ವಿಶೇಷ ಏನು ಅಂತ ಹೇಳಿದ್ರೆ ಯಾವಾಗಲೂ ನೀರು ಇದೇ ಸಮ ಇರುತ್ತೆ, ಯಾವಾಗಲೂ ವರ್ಷ ಪೂರ್ತಿ ಇದೇ ಸಮ ಇರುತ್ತೆ, ಕಮ್ಮಿ ಆಗೋದಿಲ್ಲ. ಹಾಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿ ಜೊತೆಗೆ ಇಲ್ಲಿ ಸೋಪು ಶ್ಯಾಂಪು ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಬಟ್ ಮಾಡ್ತಾರೆ. ಅಲ್ಲಿ ನಂದಿ ಬಾಯಿನಲ್ಲಿ ನೀರು ಬರ್ತಾ ಇರತ್ತೆ. ಹಾಗೆ ತುಂಬ ಕಾಯಿಲೆಗಳಿಗೂ ಕೂಡ ಒಳ್ಳೆಯದು ಈ ನೀರು ಅಂತ ಕೂಡ ನಂಬಲಾಗತ್ತೆ ಅದು. ಸೊ ಹಾಗಾಗಿ ಈ ಕಲ್ಯಾಣಿ ಸ್ನಾನ ಮಾಡಲಿಕ್ಕೋಸ್ಕರ ಯಾಗಂಟಿಲಿ ಉಳಿದು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 8 ಗಂಟೆ ಆಗಿದೆ ಸ್ನಾನ ಮಾಡ್ತಾ ಇರೋದು. ನೋಡಿ, ಈ ಕಲ್ಯಾಣಿ ಹಿಂಭಾಗದಲ್ಲೇ ದೇವಸ್ಥಾನ ಇರ್ತಕ್ಕಂಥದ್ದು, ಹಾಗೆ ಗುಹೆ ಕೂಡ ಇರ್ತಕ್ಕಂಥದ್ದು. ಬನ್ನಿ ಕಲ್ಯಾಣಿನ ಮುಗಿಸಿ ದೇವಸ್ಥಾನದ ಕಡೆ ಹೊರಡುವ. ಚಪ್ಪಲಿ ಹಾಕೊಂಡು ತಿರುಗ್ತಾವೆ ಇಲ್ಲಿ. ಚಪ್ಪಲ್ ಇದು ದೇವಸ್ಥಾನಕ್ಕೆ ಹೋಗುವಂಥದ್ದು. ಸ್ಪರ್ಶ ದರ್ಶನಂ 75. ಇದೇನು ಕೇಳ್ಕೊಂಡು ನೋಡೋಣ ಇದೆ. ಇದೇನಾ ಕೇವ್ ಪುಷ್ಪ ಟುದು? ಅಗಸ್ತ್ಯ ಕೇವ್ ಅದೇನ ಅಲ್ಲಿ ಇದೆಯಾ? ಅಲ್ಲಿ ಅದು ವೆಂಕಟೇಶ್ವರ ಒಂದು ವಿಗ್ರಹ. ಹಾಂ. ಓಕೆ, ವೆಂಕಟೇಶ್ವರನ ವಿಗ್ರಹ ಇರ್ತಕ್ಕಂಥ ಗುಹೆ ಅದು. ಇಲ್ಲಿಂದನೂ ನೀರು ಬೀಳ್ತಾ ಇದೆ. ವೆಂಕಟೇಶ್ವರ ಗುಹೆ ಆ ಕಡೆ, ವೆಂಕಟೇಶ್ವರ ಗುಹೆ ಹೋಗಿ ಆ ಕಡೆ ಒಂದಿದೆ ಗುಹೆ. ಸ್ನೇಹಿತರೆ, ಇಲ್ಲಿ ಸ್ಪರ್ಶ ದರ್ಶನಂ ಅಂದ್ರೆ ಮಾಮೂಲಿ ದರ್ಶನಂ ಇರುತ್ತೆ. ಸ್ಪರ್ಶ ದರ್ಶನಂ ನಿಮಗೇನಾದ್ರೂ ಬೇಕಾದ್ರೆ ಅಂದ್ರೆ ಮುಟ್ಟು ನಮಸ್ಕಾರ ಮಾಡುವಂಥದ್ದು 75 రూపాయి ಒಬ್ರಿಗೆ, 150 రూపాయి టికెట్ ఇబ్బರಿಗೆ. ఏమి అది ఆకాశ దీపం అంటే? ఇక్కడ అగస్త్యుల వారు ఇక్కడ కూర్చొని తపస్సు చేసుకుంటుంటే కాకాసురు రాక్షసుడు వచ్చి కావు అని గందరగోళం చేస్తే అగస్త్యుల వారి యొక్క తపస్సు భంగం కలిగింది. అందుకు శని సంకల్పం ఆలయంలో ఇక్కడ దీపం పెడితే 12 ఏళ్ళ శని దోషం తొలిపోయి మన అనుకున్న సంకల్పం ఫలిస్తుందని అక్కడ గాలిలో దీపం పెట్టడం జరుగుతుంది అక్కడ. ఓకే ಸ್ನೇಹಿತರೆ, ಇಲ್ಲಿ ಆಕಾಶ ದೀಪಂ ಅಂತ ಹೇಳಿ 600 ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮ್ಮ ಗೋತ್ರದ ಮೇಲೆ. ಅಗಸ್ತ್ಯ ಮಹರ್ಷಿಗಳು ತಪಸ್ ಮಾಡಬೇಕಾದ್ರೆ ಕಾಕಾಸುರ ಏನು ಡಿಸ್ಟ್ರಾಕ್ಟ್ ಮಾಡ್ತಾನೆ ಕಾಕ ಅಂದ್ಕೊಂಡು, ಆಗ ಅವರಿಗೆ ಶಾಪ ಕೊಡೋದು. ಅದಕ್ಕೋಸ್ಕರ ಇಲ್ಲೆಲ್ಲೂ ಕಾಗೆಗಳ ಹಾರಾಟ ಇಲ್ಲ, ಕಾಗೆಗಳು ಬರೋದಿಲ್ಲ. ಸೊ ಕಾಗೆ ಶನಿ ಮಹಾತ್ಮನ ವಾಹನ ಆಗಿರೋದ್ರಿಂದ ಶನಿ ಸಮಸ್ಯೆ ಯಾರಿಗಿದೆ, ಶನಿ ಕಾಟ ಯಾರಿಗಿದೆ, ಅವರು ಬಂದು ಇಲ್ಲಿ ಆಕಾಶ ದೀಪಂ ಸೇವೆಯನ್ನು ಮಾಡಿಸ್ತಾರೆ. ಆಕಾಶ ದೀಪಂ ಸೇವೆ ಮಾಡಿಸಿದ್ರೆ, ಅವ್ರು ತೆಲುಗುನಲ್ಲಿ ಹೇಳಿದ್ರು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅದು ಶನಿ ಕಾಟಕ್ಕೆ ಒಂದು ಮುಕ್ತಿ ಅಂತ ಹೇಳಿ ಒಂದು ನಂಬಿಕೆ. ಆಕಾಶ ದೀಪಂನ ಅಲ್ಲಿ ತೋರಿಸ್ತೀನಿ ನಾನು ಝೂಮ್ ಮಾಡಿ. ಅಲ್ಲಿ ಮೇಲ್ಗಡೆ ಒಂದು ಗೋಪುರ ಥರ ಇದೆ, ಅಂದರೆ ನ್ಯಾಚುರಲಿ ಫಾರ್ಮ್ ಆಗಿರುವಂಥದ್ದು, ಯಾರು ಕಟ್ಟಿರೋದಲ್ಲ, ಕಲ್ಲಲ್ಲೇ ಒಂದು ಫಾರ್ಮ್ ಆಗಿರೋದು. ಅಲ್ಲಿ ಮೇಲ್ಗಡೆ ಆಕಾಶ ದೀಪಂನ ಹತ್ತಿಸ್ತಾರೆ.
ಹಾಂ, ಬನ್ನಿ ಸ್ನೇಹಿತರೆ, ಯಾಗಂಟಿ ದೇವಸ್ಥಾನದ ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಪ್ರಪ್ರಥಮವಾಗಿ ಹೋಗ್ತಾ ಇರೋದು. ಸಕದಾಯದಲ್ಲ ದೇವಸ್ಥಾನ, ಏನೋ ಒಂಥರ. ಹಾಂ, ನೋಡಿ ಅಲ್ಲಿ ಆಕಾಶ ದೀಪ ಮಚ್ಚೋದು ಅಲ್ಲಿದೆ. ಅವ್ರ ಹತ್ರ ವಿಡಿಯೋ ನಾನು ಹೇಳಿದ್ದೀನಿ, ಕೊಡ್ತಾರೆ. ಈ ದೇವಸ್ಥಾನ ಬೆಳಗ್ಗೆ 6ರಿಂದ 1 ಗಂಟೆವರೆಗೂ ಓಪನ್ ಇರುತ್ತೆ. ಅದಾದಮೇಲೆ 3 ಗಂಟೆಗೆ ಓಪನ್ ಆದರೆ 8 ಗಂಟೆವರೆಗೂ ಓಪನ್ ಇರುತ್ತೆ. ಅಲ್ಲಿ ನಂದಿ ಇದೆ, ಬನ್ನಿ ನಾನು ನಂದಿ ತೋರಿಸ್ತೀನಿ. ಈ ನಂದಿ ಏನಿದೆ, ಈ ನಂದಿ ತುಂಬ ಚಿಕ್ಕದಿತ್ತಂತೆ. 90 ವರ್ಷಗಳ ಹಿಂದೆ ಇದೇ ನಂದಿ ಈಗ ಬೆಳೀತಾ ಇರುವಂಥದ್ದು. ತುಂಬ ಬೆಳವಣಿಗೆ ಆಗಿದೆ ಅಂತ ಹೇಳ್ತಾರೆ, ತುಂಬ ಗಾತ್ರ ಆಗಿದೆ ಅಂತ ಹೇಳ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಅವರು ಹೇಳ್ತಾ ಇರುವಂಥದ್ದು. ಈ ನಂದಿ ಕಲಿಯುಗದ ಅಂತ್ಯದಲ್ಲಿ ಎದ್ದು ಕೂಗತ್ತೆ, ವಿಚಿತ್ರವಾಗಿ ಅಂತ ಕೂಗತ್ತೆ ಅಂತ ಹೇಳಿದ್ದಾರೆ. ಆ ಕೂಗದಾಗ ಕಲಿಯುಗದ ಅಂತ್ಯ ಅಂತ ಹೇಳಿ. ಸ್ನೇಹಿತರೆ, ಇದು ಇವತ್ತಿಗೂ ಬೆಳೀತಾ ಇದೆ, ವರ್ಷಕ್ಕೆ 1 ಇಂಚು ಅಂತ ಹೇಳಿ ಆರ್ಕಿಯಾಲಜಿಕಲ್ ಸರ್ವೆ ಅವರು ತಿಳಿಸಿರುವಂಥದ್ದು. ಸ್ನೇಹಿತರೆ, ದೇವಸ್ಥಾನದ ಗರ್ಭಗುಡಿಯ ಮೇಲಿರ್ತಕ್ಕಂಥ ಗೋಪುರ ಇದು. ಹಾಗೆ ಈ ರಾಕ್ ಫಾರ್ಮೇಷನ್ಸೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ, ವೀರಭದ್ರ ಸ್ವಾಮಿ ಇರ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಮಾರ್ಕಂಡಯ್ಯ ಇಲ್ಲ, ಹಳೇ ಕಾಲದ ದೇವಸ್ಥಾನ. ಈ ನಂದಿ ಮುಖ ನೋಡಿ ಎಷ್ಟು ಲಕ್ಷಣವಾಗಿ ಮಾಡಿದ್ದಾರೆ, ಡೀಟೈಲಿಂಗ್ ಆಗಿ ಮಾಡಿದ್ದಾರೆ. ದೇವಸ್ಥಾನದ ಎಕ್ಸಿಟ್ ಅಲ್ಲೇ ಬರ್ಬೋದಿತ್ತು ನಾವು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮಾರ್ಕಂಡಯ್ಯ ಲಿಂಗ ಅಂತ ಹೇಳಿ ಇಲ್ಲಿದೆ. ಇದು ಗರ್ಭಗುಡಿ, ಇದು ಒಳಗಡೆ ಇರ್ತಕ್ಕಂಥದ್ದು. ಹಾಗೆ ನಿಮಗೆ ನಂದಿನ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಶಾಸನ ಕೂಡ ಇದೆ. ಸ್ನೇಹಿತರೆ, ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ ವೆಂಕಟೇಶ್ವರ ಗುಹಾಲಯ ಅಂತ ಹೇಳಿ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಏನು ಸಂಕಲ್ಪ ಮಾಡಿ ಒಂದು ವೆಂಕಟೇಶ್ವರ ವಿಗ್ರಹವನ್ನು ಅವರೇ ಕೆತ್ತನೆ ಮಾಡ್ತಾರೆ. ಅವರು ಕೆತ್ತನೆ ಮಾಡಿದ್ಮೇಲೆ ಲಾಸ್ಟಲ್ಲಿ ಆ ಕಿರುಬೆರಳು ಒಂದು ಭಿನ್ನ ಆಗತ್ತೆ. ಆಗ ನನ್ನ ಸಂಕಲ್ಪದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ, ಏನೋ ತೊಂದರೆ ಇದೆ, ತಪ್ಪಿದೆ ಅಂತ ಹೇಳಿ ಈ ಗುಹೆನಲ್ಲಿ, ನನ್ನ ಹಿಂದೆ ಕಾಣಿಸ್ತಾ ಇರ್ತಕ್ಕಂಥ ಗುಹೆನಲ್ಲಿ ತಗೊಂಡೋಗಿ ಅಲ್ಲಿ
ಇಟ್ಬಿಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಏನು ಮಾಡ್ತಾರೆ, ಉಮಾಮಹೇಶ್ವರರಾಗಿ ಏನು ಶಿವ ಸ್ವಯಂಭೂ ಆಗಿ ಇಲ್ಲಿ ಬಂದಿರ್ತಾರೆ, ಅಂದರೆ ಮನುಷ್ಯನ ಆಕಾರದಲ್ಲಿ. ಸೊ ಅವರನ್ನ ತೊಗೊಂಬಂದು ಇಲ್ಲಿ ಒಳಗಡೆ ಪ್ರತಿಷ್ಠಾಪನೆ ಆಗುತ್ತೆ. ವೆಂಕಟೇಶ್ವರ ವಿಗ್ರಹ ತೊಗೊಂಡೋಗಲ್ಲಿ ಗುಹೆನಲ್ಲಿ ಇಡಲಾಗುತ್ತೆ. ಹಾಗೆ ಇತ್ತೀಚಿನ ಬ್ಲಾಕ್ ಬಸ್ಟರ್ ಅಲ್ಲು ಅರ್ಜುನ್ ಪುಷ್ಪ 2 ಏನಿದೆ, ಆ ಶೂಟಿಂಗ್ ಕೂಡ ನಡೆದಿರೋದು ಇಲ್ಲೇ ಅಗಸ್ತ್ಯ ಗುಹೆ ಅಂತೇಳಿ. ಬನ್ನಿ ಹೋಗೋಣ. ಅಗಸ್ತ್ಯ ಕೇವ್ 70-80 ಡಿಗ್ರಿಲಿಲ್ವಾ ಮೆಟ್ಲುಗಳಿಲ್ಲಿ? ಹಾಂ, ನಾವು ಹತ್ತಿದ್ದು ಇದೇ ಥರ ಬಂಡೆ ಮೇಲೆ, ನೈಸ್ ಬಂಡೆ. ಇದು ಮೆಟ್ಲಿದು. ಈ ಕಡೆ ಏನೋ ಇದೆ, ಈ ಕಡೆ ಒಂದೇನೋ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಟೆಂಪಲ್ ಈ ಕಡೆ ಇರೋ ಅಂಥದ್ದು, ಕಲ್ಯಾಣಿ ಆ ಕಡೆ ಇರೋ ಅಂಥದ್ದು, ಇಲ್ಲಿ ಗುಹೆ ಈ ಕಡೆ ಇರೋ ಅಂಥದ್ದು. ಬನ್ನಿ ಹೋಣ. ಸ್ನೇಹಿತರೆ, ಈ ಡೆಪ್ತ್ ನೋಡಿ ಯಾವ ಥರ ಇದೆ ಮೆಟ್ಲು. ಅದು ನೋಡಿ, ಅದು ಹೆಂಗೆ ಕುಡಿತಾ ಇದೆ ನೀರು. ಅದು ನೋಡಿ, ಅಲ್ಲ ಅಷ್ಟು ನೀರು ಬರ್ತಾ ಇದ್ರು ಬಾಟ್ಲು ನೀರಿಗೆ ಬಂದೈತೆ ಅದೂ. ಹಾಂ, ಇನ್ನೇನೋ ಜ್ಯೂಸ್ ಏನೋ ಇದೆ ನಂಗೆ ಲೆಕ್ಕಾಚಾರ ಅದು. ಇಲ್ಲಿ ಅಗಸ್ತ್ಯ ಕೇವ್ ನೋಡಿ, ವೆಂಕಟೇಶ್ವರನ ದರ್ಶನ ಆದಮೇಲೆ ಇಲ್ಲೊಂದು ಏನೋ ಇದೆ. ಇಲ್ಲಿ ಏನಿದೆ ನನಗೂ ಗೊತ್ತಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇಲ್ಲೂ ಸಿಕ್ಕಾಪಟ್ಟೆ ಮೆಟ್ಲುಗಳಿದೆ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ఏనిదే ఒಳగಡೆ ಅಂತ ಗೊತ್ತಿಲ್ಲ. ఏముంది అక్కడ? పైన అది చాలా పైకి ఉంది స్టెప్స్. యా సో నారో. దట్ మచ్ ఓన్లీ? యా మోర్ దెన్ దిస్. టెంపుల్ ఉందా అక్కడ? టెంపుల్ లేదు, అక్కడ దీపం ఉంది. లైక్ అక్కడ ముందు ఒక ఋషి తపస్సు చేసేవారు అలా. ఓకే ఓకే. యా అగస్త్య ఋషి. ಸೇಮ್ ಹಿಯರ್. ಬನ್ನಿ, ಅಲ್ಲೇನೋ ದೀಪ, ಋಷಿ ತಪಸ್ಸು ಮಾಡೋದು. ಮೋಸ್ಟ್ ಪ್ರಾಬ್ಲಿ ಶಿವನ್ನ ಧ್ಯಾನ ಮಾಡ್ತಾ ಇದ್ದಿದ್ದು ಇಲ್ಲೇನೆ. ಅಂದರೆ ಅಗಸ್ತ್ಯ ಮಹರ್ಷಿಗಳು ಕಲ್ಯಾಣಿಲಿ ಸ್ನಾನ ಆದ ನಂತರ ತಪಸ್ಸು ಮಾಡ್ತಾ ಇದ್ದಂಥ ಜಾಗ. ನಾವೀಗ ಹತ್ತು ಬಂದಿದ್ದು ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಜಾಗ. ಅಂದರೆ ಶಿವನನ್ನ ಕುರಿತು ಕಲ್ಯಾಣಿಲಿ ಸ್ನಾನ, ಶಿವನನ್ನ ಕುರಿತು ಇಲ್ಲಿ ಧ್ಯಾನವನ್ನು ತಪಸ್ಸನ್ನು ಮಾಡ್ತಾ ಇದ್ದಂಥ ಜಾಗ. ಒಳಗಡೆ ವಿಡಿಯೋ ಶೂಟ್ಗಲ್ಲೋ ಇಲ್ಲ, ಎಷ್ಟಿದೆ ಅಷ್ಟು ಅಲೋ ಮಾಡ್ತೀನಿ ಬನ್ನಿ.
ನೋಡಿ, ಇದು ಕೆಳಗಡೆ ಶಿವನಿರ್ತಕ್ಕಂಥ ದೇವಸ್ಥಾನ, ಯಾಗಂಟಿ ದೇವಸ್ಥಾನ. ಮಧ್ಯಾಹ್ನ ಊಟ ಇಲ್ಲ. ಟೈಮ್ ಬಂದು ಮೋಸ್ಟ್ ಪ್ರಾಬ್ಲಿ 5 ಗಂಟೆ ಆಗಿರಬೇಕು. 5 ಗಂಟೆನೇ, 5:10. ಪಡ್ಡು ಚೆನ್ನಾಗಿತ್ತು, ಇಷ್ಟ ಪಡ್ಡು ಅಂದರೆ. ರಾತ್ರಿಗೆ ಒಂದು ಪ್ಲೇಟ್ ತೊಗೊಂಬಿಟ್ರೆ ಊಟ ಮಾಡೋದು ಬೇಡ. ನಂಗೇನು